ಇನ್ನು ಕಲಾ ವಿಭಾಗದಲ್ಲಿ ಕಲಬುರಗಿ ವಿದ್ಯಾರ್ಥಿ ಸಾಧನೆಯನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ ಸೃಷ್ಟಿ ಮಲ್ಲಿನಾಥ್. ಕಲಾ ವಿಭಾಗದಲ್ಲಿ ಕಲಬುರಗಿಯ ವಿದ್ಯಾರ್ಥಿ ಸಾಧನೆಯನ್ನ ಮಾಡಿರೋದು. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ ಸೃಷ್ಟಿ ಮಲ್ಲಿನಾಥ್. 600ಕ್ಕೆ 598 ಅಂಕಗಳನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ. ವಿಜಿ ವುಮೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಸೃಷ್ಟಿ ಈ ಸಾಧನೆಯನ್ನ ಮಾಡಿರೋದು. ಸೃಷ್ಟಿ ಅವರ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ರಾಜ್ಯಕ್ಕೆ ಪ್ರಥಮ ಅದನ್ನ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಇನ್ನು ಅವರು ರಾಜ್ಯಕ್ಕೆ ಪ್ರಥಮ ಅಂತ ಹೇಳಿ ಅವ್ರ ತಂದೆ ತಾಯಿಗಳು, ಅವರ ಗುರುಗಳು ಇದನ್ನೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಥವಾ ಹೆಂಗೆ ಫೀಲ್ ಮಾಡ್ತಾರೆ ಅದನ್ನು ನೋಡೋದಕ್ಕೆ ಚಂದ ಒಂಥರ. ಏಕೆ ಅಂತ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿದ್ಯಾರ್ಥಿಗಳು ಇಷ್ಟು ಎಜುಕೇಷನಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಖುಷಿ ಆಗುತ್ತೆ. ಆ ಭಾಗದಲ್ಲೆಲ್ಲ ಅಂದರೆ ಒಂದಿಷ್ಟು ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋ ಆರೋಪವನ್ನು ಅಲ್ಲಿನ ಜನನೇ ಮಾಡ್ತಾರೆ. ಸ್ಕೂಲ್ಗಳು ಸರಿಯಾಗಿಲ್ಲ, ಜೊತೆಗೆ ಕಾಲೇಜ್ಗಳು ಸರಿಯಾಗಿಲ್ಲ, ಇದ್ರೂ ಕೂಡ ಅಲ್ಲಿ ಲೆಕ್ಚರರ್ಸ್ ಇರಲ್ಲ ಅಂತೆಲ್ಲ ಕಂಪ್ಲೇಂಟ್ಗಳು ಮಾಡ್ತಾನೆ ಇರ್ತಾರೆ. ಇದೆಲ್ಲದರ ನಡುವೆಯೂ ಕೂಡ ಇದನ್ನೆಲ್ಲ ಮೀರಿ ಇಡೀ ರಾಜ್ಯಕ್ಕೆ ಒಬ್ಬ ವಿದ್ಯಾರ್ಥಿನಿ, ಕಲ್ಯಾಣ ಕರ್ನಾಟಕ ಭಾಗದ ಅದರಲ್ಲೂ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನ ಪಡಿತಾಳೆ ಅಂತ ಅಂದ್ರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಹೆಮ್ಮೆಯ ಸಂಗತಿನೇ. ಹೆಸರು ನೋಡಿ, ಸೃಷ್ಟಿ ಮಲ್ಲಿನಾಥ್. 600ಕ್ಕೆ 598 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಈಗ ಸ್ವತಃ ತುಮಕೂರಿನ ರೋಹನ್ ವಿದ್ಯಾರ್ಥಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ರೋಹನ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನ್ ಎಷ್ಟು ಖುಷಿ ಆಗ್ತಿದೆ ರೋಹನ್? ತುಂಬಾ ಖುಷಿ ಆಗ್ತಿದೆ ಸರ್. ವಿದ್ಯಾನಿಧಿ ಕಾಲೇಜಲ್ಲಿ ಇಸ್ಕೊಂಡು 600ಗೆ 597 ಸ್ಕೋರ್ ಮಾಡಿದ್ದೀನಿ ಸರ್. 1 ಮಾರ್ಕ್ಸ್ ಕನ್ನಡದಲ್ಲಿ ಹೋಗಿದೆ, ಮತ್ತೆ 2 ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ ಹೋಗಿದೆ ಸರ್. ಓಕೆ. ಒಂದೆರಡು ಮಾರ್ಕ್ಸ್ ಕನ್ನಡದಲ್ಲಿ ಮತ್ತು ಒಂದೆರಡು ಮಾರ್ಕ್ಸ್ ಇಂಗ್ಲಿಷ್ ಅಲ್ಲ? ಎಸ್ ಸರ್, 597 ಬಂದಿದೆ ಸರ್. 3 ಮಾರ್ಕ್ಸ್ ಹೋಗಿದೆ. 3 ಮಾರ್ಕ್ಸ್ ಹೋಗಿದೆ. ಎಷ್ಟು ಖುಷಿ ಆಗ್ತಿದೆ ಈ ಸಂದರ್ಭದಲ್ಲಿ? ಯಾಕೆ ಅಂತ ಅಂದ್ರೆ ಬಹಳ ಕಷ್ಟಪಟ್ಟಿರ್ತೀರಿ. ತುಂಬಾ ಖುಷಿ ಆಗ್ತಿದೆ ಸರ್. ಎಲ್ಲರ ಎಫರ್ಟ್ ಇತ್ತು ಸರ್, ನಂದು ಅಷ್ಟೇ ಅಲ್ಲದೆ ಟೀಚರ್ಸ್ ಎಫರ್ಟ್ಸ್ ಆಗಿರ್ಬೋದು, ಕಾಲೇಜ್ ಎಫರ್ಟ್ಸ್ ಆಗಿರ್ಬೋದು, ಮತ್ತೆ ಕಾಲೇಜ್ ಕಡೆಯಿಂದ ಮೋಟಿವೇಶನಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೈವಲ್ಯ ಫೌಂಡೇಶನ್ ಕಡೆಯಿಂದ ಮೋಟಿವೇಶನ್ ಕೊಡ್ಸಿದ್ರು. ತುಂಬಾ ಫುಲ್ ಎಲ್ಲರಿಗೂ ಎಫರ್ಟ್ಸ್ ಹಾಕಿದ್ರು ಸರ್. ಇವತ್ತು ಕಲೆಕ್ಟಿವ್ ಎಫರ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್, ಬರೀ ಇಂಡಿವಿಜುವಲ್ ಎಫರ್ಟ್ಸ್ ಅಷ್ಟೇ ಅಲ್ಲದೆ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಹಾಸ್ಟೆಲ್ ಅಲ್ಲಿ ಇದ್ದಿದ್ದು, ಹಾಸ್ಟೆಲ್ ಅಲ್ಲಿರೋ ಆಗಿರ್ಬೋದು, ಅಲ್ಲಿರೋ ಫ್ಯಾಕಲ್ಟೀಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಎಕ್ಸ್ಟ್ರಾ ಸ್ಟಡಿ ಅವರ್ಸ್ ಇರ್ತಿತ್ತು, ಎಲ್ಲದನ್ನು ಮಾಡ್ತಿದ್ವಿ ಸರ್. ಓಕೆ, ಏನ್ ಹೇಳಿದ್ರು ತಂದೆ ತಾಯಿಗಳು? ಮಾರ್ಕ್ಸ್ ಅಂದ್ರೆ ಈಗ ರಿಸಲ್ಟ್ ಬಂದ ತಕ್ಷಣ ನೋಡಿರ್ತೀರಿ, ತಂದೆ ತಾಯಿಗಳು ಏನ್ ಹೇಳಿದ್ರು, ನಿಮ್ ಶಿಕ್ಷಕರು ಏನ್ ಹೇಳಿದ್ರು? ಎಲ್ಲರೂ ತುಂಬಾ ಖುಷಿ ಆದ್ರು ಸರ್. ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. 2024 ಅಲ್ಲಿ ಅಕ್ಕ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು, ನನ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ನಂದು ಸೇಮ್ ಮಾರ್ಕ್ಸ್ ಬಂದಿದೆ, ಅಕ್ಕಂದಷ್ಟೇ 597 ಮತ್ತೆ ರೀಕ್ರಿಯೇಟ್ ಆಗಿದೆ. ಅದು 2024 ಮತ್ತೆ ಇದು 2026. ಖುಷಿ ಆಗ್ತಿದೆ. ಅಪ್ಪ ಅಮ್ಮ ಖುಷಿ ಪಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಿಂದನೂ ನಮ್ಗೆ ಒಳ್ಳೊಳ್ಳೆ ಸ್ಕೂಲ್ಸ್, ಒಳ್ಳೊಳ್ಳೆ ಕಾಲೇಜು, ವಿದ್ಯಾನಿಧಿ ಒಳ್ಳೆ ಬೆಸ್ಟ್ ಚಾಯ್ಸ್ ಮಾಡಿದ್ದಾರೆ ಸರ್. ವಿದ್ಯಾನಿಧಿ ಕಾಲೇಜಲ್ಲಿ ಓದಿಸಿ ಒಂದು ಬೆಸ್ಟ್ ಚಾಯ್ಸ್ ಸರ್. ಅನ್ಕೊಂಡಿದ್ರಾ ಇಷ್ಟೊಂದು ಅಂಕಗಳು ಬರ್ತವೆ ಅಂತ ಹೇಳಿ? ಸರ್, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್. ಲ್ಯಾಂಗ್ವೇಜಸ್ ನ ಯಾವತ್ತು ನೆಗ್ಲೆಕ್ಟ್ ಮಾಡಬಾರ್ದು, ಆದಷ್ಟು ಸ್ಟ್ರೆಸ್ ಹಾಕಿ ಓದಿದ್ವಿ. ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್. ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿರೋದು ಬೇಜಾರಾಗ್ತಿದೆ. ಎಲ್ಲರಿಗೂ ಅಡ್ವೈಸ್ ಮಾಡೋದೇನು ಅಂದ್ರೆ, ಲ್ಯಾಂಗ್ವೇಜಸ್ ಯಾವತ್ತು ನೆಗ್ಲೆಕ್ಟ್ ಮಾಡ್ಬೇಡಿ, ಆದಷ್ಟು ಎಫರ್ಟ್ಸ್ ಹಾಕಿ. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇಷ್ಟಪಟ್ಟು ಓದಿ ಅದನ್ನೆಲ್ಲ. ಈಗ ನೋಡಿ, 597 ಮಾರ್ಕ್ಸು ಸುಮ್ಮನೆ ಅಲ್ಲ. ಅದು ಕನ್ನಡದಲ್ಲಿ ಒಂದು, ಇಂಗ್ಲಿಷ್ ಅಲ್ಲಿ 2 ಹೋಗಿದೆ ಅಷ್ಟೇ. ಬಿಟ್ರೆ ಹೆಂಗಿತ್ತು ಆ ಒಂದು ನಿಮ್ಮ ಸ್ಟಡಿ ಟೈಮಿಂಗ್? ಯಾವ ರೀತಿಯಾಗಿ ಓದ್ತಾ ಇದ್ರಿ?
ಸರ್ ಇಲ್ಲಿಂದ ಕಾಲೇಜ್ ಕೂತ್ಕೊಂಡು ಹೋದ್ಮೇಲೆ ಮತ್ತೆ ಹಾಸ್ಟೆಲ್ ಅಲ್ಲಿ ಸ್ನಾಕ್ಸ್ ಆದ್ಮೇಲೆ ಒಳ್ಳೆ ಸ್ಟಡಿ ಆರ್ಸ್ ಇರ್ತಿತ್ತು ಸರ್. ಲೈಕ್ ಒಂದು ಮಿನಿಮಮ್ ಸ್ಟಡಿ ಇರ್ತಿತ್ತು, ಅದಷ್ಟೇ ಅಲ್ಲದೆ ನಾವು ಎಕ್ಸ್ಟ್ರಾ ಸ್ಟಡಿ ಆರ್ಸ್ ಮಾಡ್ಕೋಬಹುದಿತ್ತು ಸರ್. ಸ್ಟಡಿ ಆರ್ಸ್ ಮತ್ತೆ ಫುಡ್ ಆಗಿರ್ಬೋದು ಎಲ್ಲದೂ ಚೆನ್ನಾಗಿತ್ತು. ಹಾಸ್ಟೆಲ್ ಅಲ್ಲಿ ಇದ್ದಿದ್ರಿಂದ ನನಗೆ ಸ್ಟಡಿ ಟೈಮ್ ತುಂಬಾ ಸಿಕ್ತಿತ್ತು ಸರ್. ಹಾಸ್ಟೆಲ್ ಅಲ್ಲಿ ವಾರ್ಡನ್ಸ್ ಇರೋರು, ಫ್ಯಾಕಲ್ಟೀಸ್ ಇರೋರು, ಸಪೋರ್ಟ್ ಮಾಡೋರು, ಮತ್ತೆ ಫ್ಯಾಕಲ್ಟೀಸ್ ಇರೋದ್ರಿಂದ ನಮ್ಗೆ ಡೌಟ್ ಕ್ಲಾರಿಫಿಕೇಶನ್ ಈಸಿ ಆಗ್ತಿತ್ತು ಸರ್. ಹಾ 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 ಓಕೆ ಓಕೆ, ಥ್ಯಾಂಕ್ ಯು ರೋಹನ್. ಜೊತೆಗೆ ಆಲ್ ದಿ ಬೆಸ್ಟ್. ಮುಂದೆ ಏನು ಮಾಡ್ಕೊಂಡಿದ್ದೀರಿ ಮಾಡಿ, ಜೊತೆಗೆ ಅನ್ಕೊಂಡಿದ್ದೆಲ್ಲ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನೋದು ಯಾರು ಕಲಿತಾರೆ. ಪೂರ್ವೆ ಹಸ್ ಆಲ್ಸೋ ಸ್ಕೋರ್ 597. ಎಸಿನು ಮತ್ತೊಬ್ಬ ವಿದ್ಯಾರ್ಥಿನಿ, ತುಮಕೂರಿನ ವಿದ್ಯಾರ್ಥಿನಿನೇ ಪೂರ್ವ ಅಂತ ಹೇಳಿ, ಆಕೆಯೂ ಕೂಡ 597 ಅಂಕಗಳನ್ನೇ ಪಡೆದುಕೊಂಡಿರೋದು. ಸಂಪರ್ಕದಲ್ಲಿದ್ದಾರೆ. ಪೂರ್ವ, ಹಾಯ್, ಹೇಗಿದ್ದೀರಿ? ಆಗ್ತಾ ಇದೆ. 597 ಬಂದಿದೆ 600ಗೆ. 2 ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ ಹೋಗ್ತಿದೆ, 1 ಮಾರ್ಕ್ಸ್ ಎಕನಾಮಿಕ್ಸ್ ಅಲ್ಲಿ ಹೋಗ್ತಿದೆ. ಆಕ್ಚುಲಿ ಎಕ್ಸ್ಪೆಕ್ಟ್ ತುಂಬಾ ಮಾಡಿದ್ದೆ, ಎಲ್ಲಿ ಮಾರ್ಕ್ಸ್ ಹೋಯ್ತು ಅಂತ ಗೊತ್ತಾಗ್ತಾ ಇತ್ತು. ಇವ್ಯಾಲ್ಯೂಯೇಷನ್ ಆಗ್ಬೇಕು ಅಂತ ಇದ್ದೀನಿ. ಅಂಡ್ ಇಷ್ಟು ಮಾರ್ಕ್ಸ್ ಪಡೆಯೋದಕ್ಕೆ ವಿದ್ಯಾರ್ಥಿನೇ ಕಾರಣ. ಅಂಡ್ ಅವ್ರ ಎಫರ್ಟ್ಸ್ ಅಂಡ್ ಟೀಚರ್ಸ್ ಎಫರ್ಟ್ಸ್ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನಮಗೆ ತುಂಬಾ ಮೋಟಿವೇಟ್ ಮಾಡಿದ್ದಾರೆ, ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಪೀರಿಯಾಡಿಕಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾನೆ ಇತ್ತು. ನಾವು ಆಲ್ಮೋಸ್ಟ್ 8 to 9 ಪ್ರಿಪರೇಷನ್ ಬರ್ದಿದ್ದೀವಿ. ಅವ್ರ ಟೀಚಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ. ಅವ್ರು ಜಸ್ಟ್ ಒಂದ್ಸತಿ ಹೇಳ್ತಿದ್ದಂಗೆ ಅರ್ಥ ಆಗ್ತಾ ಇರುತ್ತೆ. ಅವತ್ತಿಂದ ಅವತ್ತೇ ಓದ್ಕೊಂಡ್ರೆ ಎಲ್ಲ ಆಗುತ್ತೆ. ದಿನಕ್ಕೆ ಒಂದು 1 hour ಅಥವಾ 2 hours ಓದಿದ್ರು ಸಾಕಾಗುತ್ತೆ. ಅವ್ರು ಅಷ್ಟು ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಈ ತುಮಕೂರಲ್ಲಿ ಬೇರೆ ಯಾವುದೇ ಕಾಲೇಜಸ್ ಈ ತರ ಎಜುಕೇಶನ್ ಕೊಟ್ಟಿರೋದು ನನಗೆ ತಿಳಿದಿರೋ ಮಟ್ಟಿಗೆ ಗೊತ್ತಿಲ್ಲ. ಅಂಡ್ ಪ್ರತಿಯೊಂದು ಟೆಸ್ಟ್ ಅಲ್ಲಿ ಯಾವುದೇ ಟೆಸ್ಟ್ ಅಲ್ಲಿ ಕಮ್ಮಿ ಬಂದ್ರೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಏನ್ ಕಮ್ಮಿ ಆಗ್ತಾ ಇದೆ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಪ್ರತಿಯೊಂದ್ ಸತಿನೂ ಗೈಡ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಅದು ರಿಪೀಟ್ ಆಗ್ತಾ ಇರ್ತಾರೆ ಗೊತ್ತಾ ಇದ್ರು. ಮಾರ್ಕ್ಸ್ ಏನಾದ್ರು ಕಮ್ಮಿ ಬಂದಾಗ ನಾವು ಫುಲ್ ಡಿಮೋಟಿವೇಟ್ ಆಗ್ತಾ ಇದ್ವಿ ಆಸ್ ಎ ಸ್ಟೂಡೆಂಟ್ ಇರ್ಬೇಕು. ಅಂಡ್ ಪ್ರತಿ ಸತಿನೂ ಎನ್ಕರೇಜ್ ಮಾಡ್ತಾ ಇದ್ರು, ಮೋಟಿವೇಟ್ ಮಾಡ್ತಾ ಇದ್ರು. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎಲ್ಲ ಪ್ರತಿ ಸತಿನೂ ಹೇಳ್ತಾ ಇದ್ರು ಚೆನ್ನಾಗಿ. ಸೊ ಸಖತ್ ಖುಷಿ ಆಗ್ತಿದೆ ಈಗ. ತುಂಬಾ ಖುಷಿ ಆಗ್ತಿದೆ. ಅಪ್ಪ ಅಮ್ಮ ಏನ್ ಹೇಳಿದ್ರು? ಅಪ್ಪ ಅಮ್ಮ ಒಂದು ಫುಲ್ ಖುಷಿ ಆಗಿದ್ದಾರೆ. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸ್ಟೂಡೆಂಟ್ ಬರುತ್ತೆ ಅಂತ, ಇನ್ನೂ ಜಾಸ್ತಿ ಬರ್ಬೋದಿತ್ತು ಅಂತ ಹೇಳ್ತಾ ಇದ್ದಾರೆ. ರಿವ್ಯಾಲ್ಯೂಯೇಷನ್ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಓ, ಇನ್ನು ರಿವ್ಯಾಲ್ಯೂಯೇಷನ್ಗೆ ಹೋಗ್ತೀರಾ ನೀವು? ಹಾ ಓಕೆ, ಈಗ ಏನ್ ನೆಕ್ಸ್ಟ್ ಪ್ಲಾನು? ಈಗ ಸದ್ಯಕ್ಕೆ ಕೇಳಬಾರ್ದು ಅನ್ಕೊಂಡಿದ್ದೆ, ಬಟ್ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ. ಏನ್ ನೆಕ್ಸ್ಟ್ ಪ್ಲಾನ್, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ವಿದ್ಯಾನಿಧಿಗೆ CA ಫೌಂಡೇಶನ್ ಕೋಚಿಂಗ್ ಕೊಡ್ತಾ ಇದೆ. ಸೊ CA ಫೌಂಡೇಶನ್ ಬರ್ತಾ ಇಂಟರ್ವ್ಯೂ. ಓಕೆ ಅಮ್ಮ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಜೊತೆಗೆ ಆಲ್ ದಿ ಬೆಸ್ಟ್ ನಿಮಗೆ. ಬೆಂಗಳೂರಿನ BSPU ಕಾಲೇಜಿಗೆ ಕೀರ್ತಿ. ಸೈನ್ಸ್ನ PCMB ವಿಭಾಗದಲ್ಲಿ ಏಂಜಲ್ ತಿವಾರಿ 598 ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ BSPU ಕಾಲೇಜಿಗೆ ವಿದ್ಯಾರ್ಥಿನಿ ಹೆಮ್ಮೆಯನ್ನ ತಂದಿರೋದು. ಸೈನ್ಸ್ನ PCMB ವಿಭಾಗದಲ್ಲಿ ಏಂಜಲ್ ತಿವಾರಿ ಅವರು 598 ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ. BSPU ಕಾಲೇಜಿಗೆ ಹೆಮ್ಮೆ ತಂದಂತಹ ವಿದ್ಯಾರ್ಥಿನಿ ಏಂಜಲ್ ತಿವಾರಿ. ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ BSPU ಕಾಲೇಜು ವಿದ್ಯಾರ್ಥಿನಿಗೆ ಪ್ರಿನ್ಸಿಪಲ್ RP ಉಮಾಶಂಕರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಮಾರ್ಕ್ಸ್, ವಿದ್ಯಾರ್ಥಿಗಳು ಮಾರ್ಕ್ಸ್ ತೆಗೆದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅವ್ರ ಹಿಂದೆ ನಿಂತ್ಕೊಂಡು ಅವ್ರಿಗೆಲ್ಲ ಪುಷ್ ಮಾಡಿರ್ತಾರಲ್ಲ, ಲೈಕ್ ತಂದೆ ತಾಯಿಗಳಾಗಿರ್ಬೋದು, ಜೊತೆಗೆ ಫ್ರೆಂಡ್ಸ್ ಆಗಿರ್ಬೋದು, ಬಹಳ ಪ್ರಮುಖವಾಗಿ ಶಿಕ್ಷಕರು, ಅವರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನನ್ನ ವಿದ್ಯಾರ್ಥಿನಿ, ನಮ್ಮ ಮಗಳು ಅಂತ ಹೇಳಿಲ್ಲ. ಜೊತೆಗೆ ಈಗ ಅವರ ಪ್ರಿನ್ಸಿಪಲ್ RP ಉಮಾಶಂಕರ್ ಅವರು ಕೂಡ ಬಹಳ ಖುಷಿಯಾಗಿನೇ ಅಭಿನಂದನೆಯನ್ನ ಸಲ್ಲಿಸಿರೋದು ನೋಡಿ. ಸೈನ್ಸ್ ವಿಭಾಗ ಬರೋಬ್ಬರಿ, ಅದರಲ್ಲೂ PCMB ವಿಭಾಗದಲ್ಲಿ ಏಂಜಲ್ ತಿವಾರಿ ಅವರು 598 ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ಸುಮ್ಮನೆ ಅಂತೂ ಅಲ್ವೇ ಅಲ್ಲ, 598 ಮಾರ್ಕ್ಸ್ಗಳನ್ನ ಪಡೆಯೋದು, ಅದು ಕೂಡ ವಿಜ್ಞಾನ ವಿಭಾಗದಲ್ಲಿ. ಸೊ ಆ ಇಡೀ ಕಾಲೇಜಿಗೆ, BSPU ಕಾಲೇಜ್ ಏನಿದೆಯಲ್ಲ, ಇಡೀ ಕಾಲೇಜಿಗೆ ಒಂದು ಹೆಮ್ಮೆಯ ಸಂಗತಿ ಇದು. ಏಂಜಲ್ ತಿವಾರಿ ಅವರ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ.